ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಾಸ್ ಕಡಿನ್ಪೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ನೀವು ಮನೆಯಲ್ಲೇ ಇದ್ದು ಈಸಿಯಾಗಿ ಅರ್ನಿಂಗ್ ಯಾವ ರೀತಿ ಮಾಡಬೇಕು, ಮತ್ತು ನೀವು ಬೇರೆಯವರಿಗೆ ನಿಮ್ಮ ಒಂದು ಯಾವುದಾದ್ರೂ ಒಂದು ಪ್ರಾಡಕ್ಟ್ ನಿಮಗೆ ಇಷ್ಟ ಆಗಿರುತ್ತೆ, ಆ ಪ್ರಾಡಕ್ಟನ್ನು ನಿಮ್ಮ ಬೇರೆಯವರಿಗೆ ಯಾರಿಗಾದ್ರೂ ಶೇರ್ ಮಾಡಿ ನೀವು ಯಾವ ರೀತಿ ಅರ್ನಿಂಗ್ ಮಾಡಬೇಕು, ಮತ್ತು ಅವರಿಗೆ ಪ್ರಾಡಕ್ಟ್ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಒಂದು ಪ್ರಾಡಕ್ಟ್ ಇಷ್ಟ ಆಗಿರುತ್ತೆ, ಆ ಪ್ರಾಡಕ್ಟ್ ಲಿಂಕನ್ನು ನಿಮಗೆ ಅವ್ರಿಗೆ ಕಳಿಸಿ ಅಂತ ಹೇಳಿ ಅವ್ರ ಲಿಂಕನ್ನು ನೀವು ಕಾಪಿ ಮಾಡಿಬಿಟ್ಟು ಇಲ್ಲಿ ಮರ್ಜ್ ಮಾಡಿಬಿಟ್ಟು ನೀವು ಆ ಲಿಂಕನ್ನು ಅವ್ರಿಗೆ ಏನಾದರೂ ಸೆಂಡ್ ಮಾಡಿದ್ರೆ ಅಂದರೆ ನಿಮಗೆ ಈ ಆ್ಯಪ್ನಲ್ಲಿ ಕಮಿಷನ್ ಅನ್ನೋದನ್ನು ಕೊಡ್ತಾರೆ. ಅದು ಏನಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಇದೇ ಮೊದಲೇ ಬಾರಿಗೆ ಈ ವಿಡಿಯೋ ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ತರಹದ ವಿಡಿಯೋಗಳನ್ನ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಓಕೆ, ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ನಿಮಗೆ ಪ್ಲೇಸ್ಟೋರ್ಗೆ ಕರ್ಕೊಂಡು ಹೋಗುತ್ತೆ. ಪ್ಲೇಸ್ಟೋರ್ ಕರ್ಕೊಂಡು ಹೋಗ್ಬಿಟ್ಟು ಆ ಆ್ಯಪನ್ನು ನೀವು ಇನ್ಸ್ಟಾಲ್ ಅನ್ನೋದನ್ನು ಮಾಡ್ಕೊಳ್ಬೇಕಾಗುತ್ತೆ. ಇನ್ಸ್ಟಾಲ್ ಅನ್ನೋದನ್ನು ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ಲಾಗಿನ್ ಆ್ಯಂಡ್ ಸೈನ್ ಅಪ್ ಅಂತ ಇದೆಲ್ಲ ಓಪನ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಆ್ಯಂಡ್ ಸೈನ್ ಅಪ್ ಮೇಲೆ ಕ್ಲಿಕ್ ಅನ್ನೋದನ್ನು ಮಾಡಿ. ಕ್ಲಿಕ್ ಅನ್ನೋದನ್ನು ಮಾಡಿದ ಕೂಡಲೇ ನಿಮಗೆ ಫೋನ್ ನಂಬರ್ ಅಥವಾ ಇಮೇಲ್ ಐ ಡಿಯನ್ನು ಹಾಕಲಿಕ್ಕೆ ಕೇಳುತ್ತೆ. ಅದು ನಿಮ್ಮ ಫೋನ್ ನಂಬರ್ ಅಥವಾ ಇಮೇಲ್ ಐ ಡಿಯನ್ನು ನೀವು ಏನಾದರೂ ಒಂದು ಯಾವುದಾದ್ರೂ ಒಂದನ್ನು ಹಾಕ್ಬಿಟ್ಟು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನೋದನ್ನ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನೋದನ್ನ ಮಾಡಿದ ಕೂಡಲೇ ನಿಮಗೆ ಆ ನಂಬರ್ಗೆ ಒಂದು OTP ಹೋಗಿರುತ್ತೆ. ಆ OTP ಅನ್ನ ನೀವು ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ವೆರಿಫೈ ಆ್ಯಂಡ್ ಸೈನ್ ಇನ್ ಅಂತ ಕೊಡಬೇಕಾಗುತ್ತೆ. ವೆರಿಫೈ ಆ್ಯಂಡ್ ಸೈನ್ ಇನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ನೇಮ್ ಹಾಕಬೇಕಾಗುತ್ತೆ, ಮತ್ತೆ ಜನರಲ್ ಅಂತ ಜೆಂಡರ್ ಅಂತ ಇದೆಯಲ್ಲ, ಜೆಂಡರ್ ಮೇಲೆ ನೀವು ಮೇಲ್ ಫಿಮೇಲ್ ಅಂತ ನೀವು ಕ್ಲಿಕ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಜಿಮೇಲ್ ಅನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಯಾವ ರೆಫರಲ್ ಕೋಡ್ ಅಂತ ಇದೆಯಲ್ಲ, ಅದು ಆಟೋಮೆಟಿಕ್ ಆಗಿ ತೊಗೊಂಡಿರ್ಲಿಲ್ಲ ಅಂದ್ರೆ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದನ್ನ ಹಾಕ್ಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಲ್ಲ, ಈ ರೆಫರಲ್ ಕೋಡ್ ಹಾಕ್ಬಿಟ್ಟು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನೋದನ್ನ ಮಾಡಿ. ನೀವು ಜಿಮೇಲ್ ಅಂತ ಹಾಕ್ತಿದ್ರು ಹಾಕ್ಬೋದು, ಇಲ್ದಿದ್ರೇನು ಬಿಡ್ತಿರ್ಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಮತ್ತೆ ಇಲ್ಲಿ ನೋಡ್ತಿರ್ಬೋದು, ನಿಮ್ಮ ಜಿಮೇಲ್ ಏನಾದರೂ ಕೊಟ್ಟಿದ್ರೆ ನಿಮಗೆ ಜಿಮೇಲ್ಗೆ ಒಂದು OTP ಅನ್ನೋದು ಹೋಗಿರುತ್ತೆ. ಆ OTP ಅನ್ನ ನೀವು ಇಲ್ಲಿ ಎಂಟರ್ ಅನ್ನೋದನ್ನ ಮಾಡಿಬಿಟ್ಟು ವೆರಿಫೈ ಆ್ಯಂಡ್ ಸೈನ್ ಇನ್ ಅಂತ ಕೊಡಬೇಕಾಗುತ್ತೆ. ಸೈನ್ ಇನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಒಂದು ಎಕ್ಸ್ಟ್ರಾ ಪೇ ಏನಿರುತ್ತಲ್ಲ, ಎಕ್ಸ್ಟ್ರಾ ಪೇ ಒಂದು ನಿಮ್ಮ ಜಿಮೇಲ್ಗೆ ಒಂದು ಮೆಸೇಜ್ ಅನ್ನ ಕಳಿಸ್ತಾರೆ, ನಿಮ್ಮ ಅಕೌಂಟ್ ಸಕ್ಸಸ್ಫುಲ್ ಕ್ರಿಯೇಟ್ ಆಯ್ತು ಅಂತ. ನೀವು ಅದು ಕ್ರಿಯೇಟ್ ಆದ ತಕ್ಷಣ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಓಪನ್ ಅನ್ನೋದನ್ನ ಮಾಡ್ಕೊಳ್ಳಿ. ಓಪನ್ ಅನ್ನೋದನ್ನ ಮಾಡ್ಕೊಂಡ್ ಕೂಡಲೇ ನಿಮ್ಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಅನ್ನೋದನ್ನ ಮಾಡಿ. ಸ್ಕ್ರೋಲ್ ಡೌನ್ ಅಂತ ಮಾಡಿದ ತಕ್ಷಣ ಇಲ್ಲಿ ಚೆಕ್ ಎಲಿಜಿಬಿಲಿಟಿ ಅಂತ ಇದೆಲ್ಲ, ಚೆಕ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಅನ್ನೋದನ್ನ ಮಾಡಿ. ಚೆಕ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಅನ್ನೋದನ್ನ ಮಾಡಿದ ಕೂಡಲೇ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ವೇರ್ ಡೂ ಯು ಶೇರ್ ಲಿಂಕ್ ಅಂತ ಇದೆಲ್ಲ, ನೀವು ಯಾವುದಕ್ಕೆ ನೀವು ಯಾವ್ಯಾವ ಆ್ಯಪಿಂದ ನೀವು ಶೇರ್ ಮಾಡ್ತೀರಾ ಅಂತ ಇಲ್ಲಿ ಕೇಳುತ್ತೆ. ನಾನಿವಾಗ ವಾಟ್ಸಪ್ ಮತ್ತೆ ಟೆಲಿಗ್ರಾಮು ಮತ್ತೆ ಇನ್ಸ್ಟಾಗ್ರಾಮ್ ಮೂರಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ, ನೀವು ಯಾವ್ದ್ಯಾವ್ದು ಗ್ರೂಪಲ್ಲಿ ನೀವು ಶೇರ್ ಮಾಡ್ತಿರಲ್ಲ, ಅದು ಅಕೌಂಟನ್ನು ಇಲ್ಲಿ ನೀವು ತೊಗೊಂಡು ಬಂದು ಹಾಕಬೇಕಾಗುತ್ತೆ, ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವ್ಯಾವ ಗ್ರೂಪ್ ಇರ್ತಲ್ಲ, ಏನಾದರೂ ನಿಮ್ಮ ಫೋನಲ್ಲಿ ಯಾವ್ದು ಗ್ರೂಪ್ ಇದೆಯಲ್ಲ, ನಿಮ್ಮ ವಾಟ್ಸಪ್ನಲ್ಲಿ ಯಾವ್ದು ಗ್ರೂಪ್ ಇದೆಯಲ್ಲ, ಅದನ್ನು ಗ್ರೂಪ್ ತೊಗೊಂಡು ಇಲ್ಲಿ ಪೇಸ್ಟ್ ಮಾಡಿ. ಮತ್ತು ಟೆಲಿಗ್ರಾಮಲ್ಲಿ ಯಾವ ಗ್ರೂಪ್ ಇದೆಯಲ್ಲ, ಆ ಗ್ರೂಪ್ ಒಂದು ಲಿಂಕ್ ತೊಗೊಂಡು ಇಲ್ಲಿ ಪೇಸ್ಟ್ ಮಾಡಿ. ಓಕೆ, ನೀವು ಅಲ್ಲಿ ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಮೇಲೆ ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಅಮೆಝಾನ್ ಅಪ್ಲೇಟ್ ಪ್ರೋಗ್ರಾಮ್ ಅಂತ ಬಂದಿದೆ, ನೋಡ್ತಿರ್ಬೋದು. ಇಲ್ಲಿ ನೀವು ನೋಡ್ತಿರ್ಬೋದು, ನಿಮಗೆ ಅವರೊಂದು ಸ್ವಲ್ಪ ಗೈಡ್ಲೈನ್ಸ್ಗಳನ್ನ ಕೊಟ್ಟಿರ್ತಾರೆ. ನೀವು ಓದ್ಕೋಬೋದು, ಇಲ್ಲ ಅಂದರೆ ನೀವು ಮೇಲಕ್ಕೆ ಸ್ಕ್ರೋಲ್ ಮಾಡಿ ಇಲ್ಲಿ ಟಿಕ್ ಮಾರ್ಕ್ ಅದೆಲ್ಲ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಮತ್ತೊಂದು ನಿಮಗೆ ಗೈಡ್ಲೈನ್ಸ್ ಅನ್ನೋದನ್ನು ಅವರು ಕೊಡ್ತಾರೆ, ಅದನ್ನು ಕೂಡ ನೀವು ಓದ್ಕೋಬೋದು, ಇಲ್ದಿದ್ರೆ ಬಿಡ್ಬೋದು. ಇಲ್ಲಿ ನೀವು ಮತ್ತೆ ಇಲ್ಲಿ ಕೆಳಗಡೆ ಟಿಕ್ ಮಾರ್ಕ್ ಇದೆಲ್ಲ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನೋದನ್ನ ಮಾಡಿ. ಕ್ಲಿಕ್ ಅನ್ನೋದನ್ನ ಮಾಡಿದ ಕೂಡಲೇ ಮತ್ತೊಂದು ಗೈಡ್ಲೈನ್ಸ್ ಕೊಡ್ತಾರೆ ಅವರು, ಅದನ್ನು ನೀವು ಮತ್ತೆ ಓದ್ಕೋಬೋದು, ಓದ್ಕೊಳ್ಳಿಲ್ಲ ಅಂದ್ರೂ ಬಿಟ್ಟು ನೀವು ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನೋದನ್ನ ಮಾಡಿ. ಕ್ಲಿಕ್ ಅನ್ನೋದನ್ನ ಮಾಡಿದ ಕೂಡಲೇ ನಿಮಗೆ ಸ್ವಲ್ಪ ಲೋಡ್ ಆಗ್ಬಿಟ್ಟು ಇಲ್ಲಿ ನೋಡ್ತಿರ್ಬೋದು, ಜನರೇಟ್ ಅಂತ ಬಂತದು, ಸಕ್ಸಸ್ಫುಲ್ ಅಂತ ಬಂತು. ಇವಾಗ ನೋಡ್ತಿರ್ಬೋದು, ನೀನು ಸಿಂಪಲ್ ಆಗಿ ಏನು ಮಾಡ್ಬೇಕಾಗಿಲ್ಲ, ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ನಿಮಗೆ ಅದು ಒಂದು ಸ್ವಲ್ಪ ಟೈಮಿಂಗ್ ತಗೋತೆ. ಅಪ್ರೂವಲ್ ಇಲ್ಲಿ ನೋಡ್ತಿರ್ಬೋದು, ಅಪ್ಲಿಕೇಶನ್ ರಿಸೀವ್ಡ್, ನೋಡ್ತಿರ್ಬೋದು, ಯು ಹ್ಯಾವ್ ರಿಸೀವ್ಡ್ ಯುವರ್ ಅಪ್ಲಿಕೇಶನ್ ಫಾರ್ಮ್ ಅಮೆಝಾನ್ ಅಪ್ಲೇಟ್ ಪ್ರೋಗ್ರಾಮ್ ವಿಲ್ ಗೆಟ್ ಬ್ಯಾಕ್ ಟು ಯುವರ್ ಇನ್ ಸಮ್ ಟೈಮ್ ಅಂತ ಬಂದಿದೆ. ನಿಮಗೆ ಯಾವುದು ಒಂದು ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟು ಅದು ಅಪ್ಲೇಟ್ ಮಾರ್ಕೆಟಿಂಗ್ ನಿಮಗೆ ಓಪನ್ ಅನ್ನೋದು ಆಗುತ್ತೆ. ಇಲ್ಲಿ ನೀವು ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ತಿರ್ಬೋದು, ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಇಂಟರ್ಫೇಸು ನೀವು ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ, ಇಲ್ಲಿ ಜನರೇಟ್ ಲಿಂಕ್ ಅಂತ ಇದೆಲ್ಲ, ಜನರೇಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ
ಮೇಕೆ ಲಿಂಕ್ ಅಂತ ಇದೆಯಲ್ಲ, ಮೇಕೆ ಲಿಂಕ್ ಮೇಲೆ ನೀವು ಕ್ಲಿಕ್ ಅನ್ನೋದನ್ನು ಮಾಡಿ. ನೀವು ಮೇಕೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅದು ಸ್ವಲ್ಪ ಲೋಡ್ ಆಗ್ತಿದ್ದೆ. ಇಲ್ಲಿ ಈಗ ನೋಡ್ತಿರ್ಬೋದು ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪೇಸ್ಟ್ ಲಿಂಕ್ ಹೇರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಯಾವುದಾದ್ರೂ ಒಂದು ಲಿಂಕ್ ಇರುತ್ತಲ್ಲ, ಆ ಲಿಂಕನ್ನು ನೀವು ಇಲ್ಲಿ ಪೇಸ್ಟ್ ಅನ್ನೋದನ್ನು ಮಾಡಬೇಕಾಗುತ್ತೆ. ಓಕೆ, ನೀವು ಇಲ್ಲಿ ಲಿಂಕನ್ನು ಪೇಸ್ಟ್ ಮಾಡ್ಬೇಕಂದ್ರೆ ನಿಮ್ಮದು ಯಾವುದಾದ್ರೂ ಒಂದು ಏನಾದರೂ ಒಂದು ಪ್ರಾಡಕ್ಟನ್ನು ನೀವು ಇದರಲ್ಲಿ ನಿಮ್ಮ ಫ್ಲಿಪ್ಕಾರ್ಟ್ ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ಯಾವುದಾದ್ರೂ ಒಂದು ಏನಾದರೂ ಒಂದು ತಗೊಳ್ತಿದ್ರೆ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನಾನು ಇವಾಗ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದನ್ನು ಮಾಡ್ತೀನಿ. ಇಲ್ಲಿ ಇವಾಗ ನೋಡ್ತಿರ್ಬೋದು, ನಾನು ಇವಾಗ ಇಲ್ಲಿ ನೋಡ್ತಿರ್ಬೋದು ನಾನೊಂದು ಬಟ್ಟೆ ಮೇಲೆ ಒಂದು ಸೌಂಡ್ ಬಾಕ್ಸ್ ಇದೆ. ಸೌಂಡ್ ಬಾಕ್ಸ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಲೋ ಅಂತ ಕೊಡ್ತೀನಿ. ಅಲೋ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೋಡ್ತಿರ್ಬೋದು ಹಲವಾರು ಸೌಂಡ್ ಬಾಕ್ಸ್ ಬಂತು. ನಾನು ಒಂದು ಸೌಂಡ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನೋದನ್ನು ಮಾಡ್ತೀನಿ. ಇಲ್ಲಿ ಮೇಲ್ಗಡೆ ಶೇರ್ ಆಪ್ಷನ್ ಇದೆಯಲ್ಲ, ಶೇರ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಅನ್ನೋದನ್ನ ಮಾಡಿ. ಇಲ್ಲಿ ನೋಡ್ಬಿಟ್ಟಿರ್ಬೋದು ಲೋಡ್ ಆಯಿತು. ಇಲ್ಲಿ ಕಾಪಿ ಲಿಂಕ್ ಅಂತ ಇದೆಯಲ್ಲ, ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಸೀದಾ ನಿಮ್ಮ ಅದು ಅಫಿಲಿಯೇಟ್ ಮಾರ್ಕೆಟಿಂಗ್ ಆ್ಯಪ್ ಇರುತ್ತಲ್ಲ, ಆ್ಯಪ್ ಮೇಲೆ ಹೋಗ್ಬಿಟ್ಟು ಅಲ್ಲಿ ನೀವು ಪೇಸ್ಟ್ ಅನ್ನೋದನ್ನ ಮಾಡಿ. ಇಲ್ಲಿ ಮೇಕೆ ಲಿಂಕ್ ಅಂತ ಇದೆಯಲ್ಲ, ಮೇಕೆ ಲಿಂಕ್ ಮೇಲೆ ಕ್ಲಿಕ್ ಅನ್ನೋದನ್ನ ಮಾಡಿ. ನಿಮಗೆ ಒಂದು ಲಿಂಕ್ ಅನ್ನೋದು ಬಂದಿರುತ್ತೆ. ಆ ಲಿಂಕನ್ನು ನೀವು ಇಲ್ಲಿ ಕಾಪಿ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಆಗಲಿ ಮತ್ತು ನೀವೇ ಒಂದು ಆ್ಯಪ್ನಲ್ಲಿ ಹೋಗ್ಬಿಟ್ಟು ಬೇರೆ ಆ್ಯಪ್ನಲ್ಲಿ ನೀವು ಅದನ್ನು ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಏನಾದರೂ ಪರ್ಚೇಸ್ ಅನ್ನೋದನ್ನು ಮಾಡಿದರೆ ನಿಮಗೆ ಅರ್ನಿಂಗ್ಸ್ ಅನ್ನೋದು ಬಂದ್ಬಿಟ್ಟು ಅಲ್ಲಿ ನಿಮಗೆ ಆ್ಯಡ್ ಅನ್ನೋದು ಆಗುತ್ತೆ. ಇದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳು ಬೇರೆ ಏನಾದರೂ ಪರ್ಚೇಸ್ ಮಾಡ್ತಿದ್ರೆ ಫ್ಲಿಪ್ಕಾರ್ಟ್ನಲ್ಲಿ ಮತ್ತು ಅಮೆಝಾನ್ನಲ್ಲಿ ಮತ್ತು ಬೇರೆ ಆ್ಯಪ್ಗಳಲ್ಲಿ ನಿಮ್ಗೆ ಏನಾದರೂ ಪರ್ಚೇಸ್ ಮಾಡ್ತಿದ್ರೆ ಅವರಿಗೆ ಹೇಳಿಬಿಟ್ಟು ನೀವು ಕೂಡ ಇದರಲ್ಲಿ ನೀವು ಲಿಂಕನ್ನು ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಅದನ್ನೇ ಲಿಂಕನ್ನು ಶೇರ್ ಮಾಡಿಬಿಟ್ಟು ನೀವು ಕೂಡ ಅರ್ನಿಂಗ್ ಅನ್ನೋದನ್ನು ಮಾಡ್ಬೋದು. ಓಕೆ, ನಾನು ತಿಳಿಸಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.